ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನೀವೇ ಹೋಗ್ಲಿ ಯಾರೇ ಹೋಗ್ಲಿ ಅವ್ರು ಮಾತಾಡ್ಸಿದ ರೀತಿನೇ ಬೇರೆ. ಮಕ್ಕಳನ್ನ ಹೇಗೆ ಅಮ್ಮ ಹೊಟ್ಟೆ ಹಸ್ಕೊಂಡ್ಕೊಳ್ಳೆ ತಪ್ಕೊಂಡು ಊಟ ಕೊಡ್ತಾರಲ್ಲ, ಆ ಒಂದು ಭಾವನೆ ಎಲ್ಲರ ಮೇಲೂ ಅವ್ರಿಗಿತ್ತು. ಸೊ ಅದನ್ನ ನಾವು ಇಟ್ಕೊಂಡಿದ್ದೀವಿ. ಅವ್ರು ಕೊಟ್ಟ ಪ್ರೀತಿ ಇದೆ ಜೊತೆಲಿ, ಅವ್ರು ಕೊಟ್ಟಂತ ಹಾಡುಗಳು ನಮ್ಮ ಜೊತೆನಲ್ಲಿದೆ. ಹಾಗಾಗಿ ಅವ್ರನ್ನ ಸಂತೋಷವಾಗಿ ಕಳ್ಸ್ಕೊಡ್ಬೇಕು. ದುಃಖ ಇದೆ, ಆದ್ರೆ ತುಂಬು ಜೀವನವನ್ನ ಬಹಳ ಅರ್ಥಗರ್ಭಿತವಾಗಿ, ಬಹಳ ಸಾರ್ಥಕವಾಗಿ, ಯಾವುದೇ ರೀತಿಯ ಒಂದು ಚಿಕ್ಕ, ಅವ್ರು ಬಿಳಿ ಸೀರೆ ಉಟ್ಕೊಳ್ತಾ ಇದ್ರಲ್ಲ, ಒಂದು ಚಿಕ್ಕದಾದಂಥ ಯಾವುದೇ ಅದರಲ್ಲಿ ಕಲೆ ಇಲ್ಲದೆ ಶ್ವೇತವಾಗೇ ಹೋಗಿದ್ದಾರೆ. ಸೊ ಅದು ಒಂದು ರೀತಿನಲ್ಲಿ ತುಂಬಾ ಕಷ್ಟ, ಅದು ಅಸಾಧ್ಯ. ಅದು ಇಂಡಸ್ಟ್ರಿಗೆ ಬಂದ್ಮೇಲೆ ಏನೋ ಒಂದೊಂದಿರುತ್ತೆ ಅಂಥದ್ರಲ್ಲಿ ಎಲ್ಲಾರನ್ನೂ ಪ್ರೀತಿಸಿ, ಎಲ್ಲಾರ್ಗೂ ಪ್ರೀತಿ ಕೊಟ್ಟು, ಅಷ್ಟು ಅದ್ಭುತವಾದಂಥ 40,000 ಅಂದರೆ ಬಿಡಿ, ಅದನ್ನ ಎಣ್ಸೋಕ್ಕೂ ಆಗಲ್ಲ. ಅಷ್ಟೆಲ್ಲ ಭಾಷೆಗಳಲ್ಲಿ ಅವ್ರು ಹಾಡಿ ಪ್ರೀತಿನ ಗಳಿಸಿ, ಯಾರಿಂದನೂ ಏನು ಕೆಟ್ಟ ಮಾತುಗಳನ್ನ ತಗೊಳ್ದೇನೆ ಇಷ್ಟು ಜನ ಸಂಪಾದನೆ, ಇಷ್ಟು ಪ್ರೀತಿ ಸಂಪಾದನೆ ಮಾಡಿ ಹೋಗೋದಿದೆಯಲ್ಲ, ಇದರಿಂದ ನಾವು ಕಲಿಬೇಕಾಗಿರೋದು, ಕಲಾವಿದರು ಕಲಿಬೇಕಾಗಿರೋದು, ಬದುಕಿದ್ರೆ ಹಿಂಗೆ ಬದುಕಬೇಕು, ಸತ್ರ ಹೀಗೆ ಸಾಯ್ಬೇಕಂತ. ಅಂದರೆ ನೀನು ಸಾಯ್ಬೇಕಾದ್ರೆ ಎಷ್ಟು ಜನ ಬರ್ತಾರೆ ಅನ್ನೋದ್ರ ಮೇಲೆನೆ ತಾನೇ ನಮ್ಮನ್ನ ಎಷ್ಟು ಜನ ಪ್ರೀತಿಸ್ತಾರೆ ಅಂತ ಗೊತ್ತಾಗೋದು. ಸೊ ಇಲ್ಲಿ ಬಂದಿರೋರು ಬರೀ ಅವ್ರ ಪರ್ಸೆಂಟಲ್ಲಿ ಬೆರಳಿಕೆ ಜನ ಅಷ್ಟೇ. ಎಷ್ಟು ಜನ ಮನೆಯಲ್ಲಿ ಕುತ್ಕೊಂಡು ಕಣ್ಣೀರು ಹಾಕಿದ್ದಾರೆ, ಮನೇಲಿ ಕುತ್ಕೊಂಡು ನಮಸ್ಕಾರ ಮಾಡಿದ್ದಾರೆ, ಮನೆಯಲ್ಲೇ ಕುತ್ಕೊಂಡು ಅವ್ರ ಹಾಡುಗಳನ್ನ ಕೇಳಿದ್ದಾರೆ. ಆ್ಯಂಡ್ ಅವರಿಗೆ ಸಾವಿಲ್ಲ. ಹಾಗಾಗಿ ನನ್ಗನ್ಸೋದು ಅವ್ರು ಬದುಕಿದ್ದಾರೆ, ಬದುಕೇ ಇರ್ತಾರೆ. ಹಾಡುಗಳ ಮುಖಾಂತರ, ಸಿನಿಮಾಗಳ ಮುಖಾಂತರ, ಎಲ್ಲೋ ಒಂದು ಕಡೆ ಪ್ರತಿ ಸೆಕೆಂಡ್ಗೂ ಅವ್ರ ಹಾಡು ಪ್ಲೇ ಆಗ್ತಿರುತ್ತೆ, ಯಾವುದೋ ಒಂದು ಭಾಷೆ. ಹಾಡಿನ ಜೊತೆಗೆ ನಮ್ಮ ಕರುನಾಡ ಜೊತೆಗೆ ಇರ್ತಾರೆ ಅಂತ ನಂಬಿಕೆ. ಅಯ್ಯೋ ತುಂಬಾ ಇದೆ ನಮ್ಗೆ. ಯಾಕೆಂದ್ರೆ ಪ್ರತಿಯೊಬ್ಬರ ಹುಟ್ಟು ಮತ್ತೆ ಸಾವು ಅನ್ನೋದು ಎಷ್ಟು ಜನ ನಂಬ್ತಾರೆ ಗೊತ್ತಿಲ್ಲ, ಬಟ್ ಅದು ವಿಧಿ ಲಿಖಿತ. ಇಂತಲೇ ಹುಟ್ಟಬೇಕು, ಇಂಥ ಫ್ಯಾಮಿಲಿನಲ್ಲಿ ಹುಟ್ಟಬೇಕು, ಇಂಥ ಕಡೆನೆ ಅವರ ಕೊನೆ ಪಯಣ ಅನ್ನೋದಿರುತ್ತೆ. ಆದ್ರೆ ನಮ್ಮ ಕರ್ನಾಟಕದ ಅದೃಷ್ಟ ನೋಡಿ. SPB ಅವರು ಅದನ್ನೇ ಹೇಳ್ತಾ ಇದ್ದು, ನಾನು ಹುಟ್ಟಿದ್ರೆ ನೆಕ್ಸ್ಟ್ ಕರ್ನಾಟಕದಲ್ಲೇ ಹುಟ್ಟಬೇಕು. ಯಾಕೆಂದ್ರೆ ಜಾಸ್ತಿ ಪ್ರೀತಿ ಕೊಟ್ಟಿರೋದು ಕರ್ನಾಟಕದ ಜನ. ಇವ್ರಿಗೂ ಅಷ್ಟೇ. ಇವ್ರು ಯಾಕೆ ಇಲ್ಲಿರ್ಬೇಕಾಯ್ತು? ಅವ್ರಿಗೆ ಬೇಕಾದಷ್ಟು ಬೇರೆ ಕಡೆ ಇರುವಂತ ಎಲ್ಲ ಫೆಸಿಲಿಟೀಸು ಇತ್ತು, ಇಲ್ಲೇ ಇದ್ರು. ಆಮೇಲೆ ಇಲ್ಲಿರೋ ನವೀನ್ ಅವ್ರು ಇರ್ಬೋದು, ಅವರ ಇಡೀ ತಂಡ ಅದ್ಭುತವಾಗಿ ಅವ್ರನ್ನ ನೋಡ್ಕೊಂಡಿದ್ರಿಂದ ಇದ್ದಾರೆ. ಯಾವ ಕಲಾವಿದರು ಗೌರವ ಇಲ್ಲ, ಪ್ರೀತಿ ಇಲ್ಲ ಅಲ್ಲಿ ಅಂದ್ರೆ ಯಾವ ಕಲಾವಿದರು ಇರಲ್ಲ, ನಿಜವಾದ ಕಲಾವಿದರು ಇರಲ್ಲ. ಅಂಥದ್ರಲ್ಲಿ ಅಮ್ಮ ಇಲ್ಲಿದ್ದಾರೆ ಅಂದ್ರೆ ಮೈಸೂರನ್ನ ಅಷ್ಟು ಪ್ರೀತಿಸಿದ್ದಾರೆ ಅಂತ ಅರ್ಥ, ಕನ್ನಡವನ್ನ ಅಷ್ಟು ಪ್ರೀತಿಸಿದ್ದಾರೆ ಅಂತ ಅರ್ಥ. ನಿಮ್ ಜೊತೆ ಯಾವ ರೀತಿ ಒಡನಾಟ ಇತ್ತು ಮೇಡಮ್? ನೀವು ಗಾಯಕರಾಗಿ ರೆಗ್ಯುಲರ್ ಆಗಿ ಒಡನಾಟ ಇರಲಿಲ್ಲ. ಅವ್ರು ನನಗೆ ಒಂದು 5 ಸಲ ಸಿಕ್ಕಿದ್ದಾರೆ. 5 ಸಲ ಸಿಕ್ಕಿದಾಗಲೂ ಬೇರೆ ಬೇರೆ ರೀತಿಯಾದಂಥ ಕಾರಣಕ್ಕೆ ನನ್ನ ಮನಸ್ಸಿನಲ್ಲಿ ಅದು ಉಳ್ಕೊಂಡಿರುತ್ತೆ ಸದಾಕಾಲ. ನನ್ನ ಇಡೀ ಫ್ಯಾಮಿಲಿಗೆ, ನನ್ನ ಹಸ್ಬೆಂಡ್, ನನ್ನ ಮಕ್ಕಳು ಎಲ್ಲ ಹೋಗಿದ್ವಿ ಅವ್ರನ್ನ ಮೀಟ್ ಮಾಡೋಕ್ಕೆ. ಎಷ್ಟು ಪ್ರೀತಿ ಅಂದರೆ, ಮಕ್ಕಳಿಗೇನು ಪ್ರೀತಿ ಕೊಟ್ಟರೋ ನಮಗೂ ಅದೇ. ಅವರಿಗೆ 100 ರೂಪಾಯಿ ಕೊಟ್ಬಿಟ್ಟು ಚೆನ್ನಾಗಿ ಓದಬೇಕು, ಚೆನ್ನಾಗಿ ನೀವು ಹಾಡ್ತೀರಾ ಅಂತೆಲ್ಲ ಕೇಳಿ ಆಶೀರ್ವಾದ ಮಾಡಿದ್ರು. ಅಂದರೆ ಅದು ಮಾಡೋ ತಾಯಿ ಮಾತ್ರ ನಿಮಗೆ ತಿನ್ನ ಕೊಡೋದು, ತಾಯಿ ಮಾತ್ರ ನಿಮಗೆ ಅಷ್ಟು ಮನಸ್ಸಿಂದ ಆಶೀರ್ವಾದ ಮಾಡೋಕ್ಕೆ ಸಾಧ್ಯ ಇರೋದು. ಆ ಥರ ಇರೋಕ್ಕೆ ಸಾಧ್ಯ ಇಲ್ಲ ಸರ್. ಎಲ್ಲರನ್ನೂ ಪ್ರೀತಿಸೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಯಾರೋ ಒಬ್ರು ಅವ್ರನ್ನ ನಾವು ಕೋಪ ಮಾಡ್ಬೇಕಾಗತ್ತೆ, ಅವರಿಂದ ಏನೋ ಒಂದು ಕೆಟ್ಟದ್ದು ಬರುತ್ತೆ. ಯಾರು ಒಬ್ರು ಕೆಟ್ಟದ್ದು ಹೇಳ್ಬಿಡ್ಲಿ ಜಾನಕಮ್ಮರ ಬಗ್ಗೆ, ಇಂಡಸ್ಟ್ರಿ ಆಗಲಿ, ಪ್ರೊಡ್ಯೂಸರ್, ದುಡ್ಡಿನ ವಿಷಯದಲ್ಲ, ಹಾಡೋ ವಿಷಯದಲ್ಲ, ಮ್ಯೂಸಿಕ್ ಡೈರೆಕ್ಟರ್ಸ್, ಒಬ್ರು ಒಂದು ಮಾತನ್ನು ಅವ್ರ ಬಗ್ಗೆ ಕೆಟ್ಟದನ್ನ ಹೇಳಕ್ ಸಾಧ್ಯನೇ ಇಲ್ಲ. ಆ ರೀತಿ ಬದುಕೋಗಿದ್ದಾರೆ. ದೊಡ್ಡ ಗಾಯಕಿ ಆದ್ರೂ ಮಗು ತರನೇ ಇದ್ರ ಅಂತ. ಖಂಡಿತ ಅದನ್ನ ನಾವು ಅನುಭವಿಸಿದೀವಿ. ಯಾಕೆಂದ್ರೆ ಅಲ್ಲಿ ಯಾರೇ ಅವ್ರನ್ನ ಮೀಟ್ ಮಾಡಿದ್ರು ಅವ್ರು ಅನುಭವಿಸಿರ್ತಾರೆ. ಮುಗ್ಧವಾಗಿ ನಗ್ತಾ ಇದ್ರು, ಆ ನಗುನ್ ಮರೆಯೋಕ್ಕಾಗಲ್ಲ. ಆಮೇಲೆ ಒಂದು ಕರ್ಚೀಫ್ ಜೊತೆನಲ್ಲೇ ಇರೋದು, ಕೈ ಅಂದ್ರೆ ಅದು ಹೇಳೋರು ಕೈಯಲ್ಲಿ ಒಂದು ಹಾಡ್ಬೇಕಾರೆ ಪುಸ್ತಕ, ಪುಟಾಣಿ ಪುಸ್ತಕ, ನೀವು ನೋಡಿರ್ಬೋದು, ಇಷ್ಟೇ ದೊಡ್ಡ ಹಿಂಗೆ ಇಟ್ಕೊಂಡು ಹಾಡೋರು. ಒಂದು ಕರ್ಚೀಫ್, ಆ ಕರ್ಚೀಫಲ್ಲಿ ಹಿಂಗೆ ಮುಖ ಒರೆಸ್ಕೊಳ್ಳೋದು, ಕೈ ಒರೆಸ್ಕೊಳ್ಳೋದಕ್ಕೋ ಅದು ಯಾವಾಗಲೂ ಜೊತೆಲಿರೋದು. ಆ್ಯಂಡ್ ಅವರ ಆ ಒಂದು ಬಟ್ಟೆ, ಬಿಳಿ ಬಟ್ಟೆ ಏನಿದೆ ಅದು, ಅವ್ರನ್ನ ಯಾವತ್ತಿಗೂ ಮರೆಯೋಕ್ಕಾಗಲ್ಲ ಬಿಡಿ ಕನ್ನಡ ಜನರು, ಅದು ಬೇರೆ. ಬಟ್ ಒಬ್ಬ ವ್ಯಕ್ತಿಯಾಗೂ ನಾವು ಯಾವತ್ತಿಗೂ ಅವ್ರನ್ನ ಮರೆಯೋಕ್ಕಾಗಲ್ಲ. ಅಷ್ಟೊಂದು ವಿಷಯಗಳನ್ನ ಅವ್ರು ಕಲಿಸ್ಬಿಟ್ಟು ಹೋಗಿದ್ದಾರೆ. ಒಂದು ಭೇಟಿನಲ್ಲಿ ನಿಮಗೆ ಜೀವನದ ಬಹಳಷ್ಟು ವಿಷಯಗಳನ್ನ ನಿಮಗೆ ಅವ್ರು ಕಲಿಸಿ ಹೋಗಿದ್ದಾರೆ. ಅದನ್ನ ನಾವು ಇಟ್ಕೋಬೇಕಷ್ಟೆ. 20 ಭಾಷೆಗಳಿಗೂ ಹೆಚ್ಚು ಭಾಷೆಗಳಲ್ಲಿ 48,000ಕ್ಕೂ ಅಧಿಕ ಹಾಡುಗಳನ್ನ ಹಾಡಿದ್ದಾರೆ. ಅದರಲ್ಲಿ ಮೇಡಮ್ ನಿಮ್ಗೆ ಬಹಳಷ್ಟು ಇಷ್ಟವಾದಂತ ಹಾಡು? ತುಂಬಾ ಇದೆ, ಅದರಲ್ಲಿ ತುಂಬಾ ಇದೆ. ನಮ್ಗೆ
ಕೊಟ್ಬಿಟ್ರೆ, ಮೊಬೈಲ್ ಏನೋ ಕೊಟ್ಬಿಟ್ರೆ ಸಂಜೆವರೆಗೂ ಒಂದಾದ್ಮೇಲೆ ಬರ್ತಾ ಇರೋದು ಅಷ್ಟು. ಆಮೇಲೆ ನಾವು ಕಲ್ತಿರೋದಂತಲ್ಲ, ಕೇಳಿರೋದು. ಎಲ್ಲ ಹಾಡನ್ನು ನಾವು ಕಲ್ತಿರಲ್ಲ, ಬಟ್ ಅವ್ರು ಎಲ್ಲ ಹಾಡನ್ನು ಕೇಳಿರ್ತೀವಿ. ತಮಿಳು, ತೆಲುಗು, ಕೆಲವು ಇಲ್ಲಿ ಕನ್ನಡದ ಇಂಡಸ್ಟ್ರಿಗೆ ಬಂದು ನಾವ್ ಏನಾದ್ರು ಹಾಡಿದೀವಿ ಅಥವಾ ಒಂದಷ್ಟು ಏನಾದ್ರು ಚೆನ್ನಾಗಿ ಹಾಡಿದೀವಿ ಅಂತ ಯಾರು ಹೇಳ್ತಿದ್ದಾರೆ, ಏನಾದ್ರು ಮಾಡಿದೀವಿ ಸಾಧನೆ ಅಂದ್ರೆ ಅದ್ರಲ್ಲಿ ತುಂಬಾ ಬಹುಪಾಲು ಜಾನಕಮ್ಮ ಅವರ ಹಾಡುಗಳಿರುತ್ತೆ, ಅವ್ರು ಹಾಡಿರೋ ಹಾಡುಗಳಿರುತ್ತೆ. ಅವ್ರಿಗೋಸ್ಕರ ಯಾವ್ದಾರ ಒಂದೆರಡು ಲೈನ್ ಹಾಡು ಹೇಳಿ. ಹಾಡೋದ್ ಕಷ್ಟ, ಬಟ್ ಟ್ರೈ ಮಾಡ್ತೀನಿ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ, ಎನಗೆ ನೀಡಿದ ವಚನವ ಕೇಳಿ ತೇಲಿ ತೇಲಿ ಹೋದೆನಾ. ಗಗನವು ಎಲ್ಲೋ ಭೂಮಿಯು ಎಲ್ಲೋ ಒಂದು ಅರಿಯೇನಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.